ಒಂದು ದಿನ ಸ್ವಾಮಿ ವಿವೇಕಾನಂದರ ಶಿಷ್ಯ ಸ್ವಾಮಿ ವಿವೇಕಾನಂದರಿಗೆ ಪ್ರಶ್ನೆ ಮಾಡ್ತಾನಂತೆ, ತಾವ್ ಯಾವಾಗ್ಲೂ ದೇವ್ರು ದೇವ್ರು ನಾರಾಯಣ ಅಂತೀರಲ್ಲ, ಎಲ್ಲಿರುವರು ಆ ನಿಮ್ಮ ದೇವರು, ಎಲ್ಲಿರುವರು ಆ ನಿಮ್ಮ ನಾರಾಯಣ ಅಂತ. ದೇವನಿರುವನೇ ಆದರೆ ನನ್ನ ಮುಂದೆ ಬರಲು ಹೇಳಿ, ದೇವರಿರುವುದು ಸತ್ಯನೇ ಆದರೆ ನನಗೆ ಕಷ್ಟನೇ ಬಾರದಂತೆ ಮಾಡಿ ಅಂದಾಗ ಸ್ವಾಮಿ ವಿವೇಕಾನಂದರು ಆ ವ್ಯಕ್ತಿಯನ್ನು ನೋಡಿ ಕೊಠಡಿಯಿಂದ ಹೊರಗಡೆ ಕರೆದುಕೊಂಡು ಬಂದು ಸೂರ್ಯ ದೇವನ ಕಡೆ ತೋರಿಸ್ತಾರಂತೆ. ಆಗ ವಿದ್ಯಾರ್ಥಿ ಮುಗುಳ್ನಗುತ್ತಾ ಹೇಳ್ತಾನಂತೆ, ಗುರುಗಳೇ, ಮಧ್ಯಾಹ್ನದ ಹೊತ್ತಿನಲ್ಲಿ ಸೂರ್ಯನಾರಾಯಣನನ್ನು ನೋಡಲು ಹೇಗೆ ಸಾಧ್ಯ ಅಂತ. ಆಗ ಸ್ವಾಮಿ ವಿವೇಕಾನಂದರು ಬಹಳ ಅದ್ಭುತವಾದಂತ ಉತ್ತರವನ್ನು ಕೊಡ್ತಾರಂತೆ. ಮಧ್ಯಾಹ್ನದ ಹೊತ್ತಿನಲ್ಲಿ ಸೂರ್ಯದೇವನನ್ನು ನೋಡಲು ಸಾಧ್ಯವಿಲ್ಲ ನಿಜ ಮಗುವೆ, ಆದರೆ ನಾರಾಯಣನ ಒಂದು ಸಣ್ಣ ಅಂಶ, ಆತನನ್ನೇ ನಿನ್ನ ಕೈಯಲ್ಲಿ ನೋಡೋದಕ್ಕೆ ಆಗ್ತಾ ಇಲ್ಲ ಅಂದ್ರೆ ಸ್ವಯಂ ನಾರಾಯಣನನ್ನು ನೀನು ಹೇಗೆ ನೋಡಲು ಸಾಧ್ಯ, ಸ್ವಯಂ ತ್ರಿಮೂರ್ತಿಗಳಿಗೆ ನೀನು ಹೇಗೆ ನೋಡಲು ಸಾಧ್ಯ ಅಂತ. ಆಗ ಆ ವಿದ್ಯಾರ್ಥಿ ಹೇಳ್ತಾನಂತೆ, ದೇವರನ್ನು ತೋರಿಸಿದು ನೀವೇ ನನಗೆ ದೇವರು ಅಂದಾಗ ಆಗ ಸ್ವಾಮಿ ವಿವೇಕಾನಂದರು ಹೇಳ್ತಾರಂತೆ, ನೀನು ಮಾತನಾಡುವ ಮಾತಿನಲ್ಲಿ ದೇವರಿದ್ದಾನೆ, ನೀನು ನೋಡುವ ನೋಟದಲ್ಲಿ ದೇವರಿದ್ದಾನೆ, ಪ್ರಾಣಿಯಲ್ಲಿ ದೇವರಿದ್ದಾನೆ, ಪಕ್ಷಿಗಳು ಹಾಡುವ ಮಧುರವಾದ ಧ್ವನಿಯಲ್ಲಿ ದೇವರಿದ್ದಾನೆ ಎನ್ನುವಂತಹ ಅದ್ಭುತವಾದ ಉತ್ತರವನ್ನು ಸ್ವಾಮಿ ವಿವೇಕಾನಂದರು ಕೊಡ್ತಾರಂತೆ.